ನೀವು ಕಲರ್ಸಿಗೆ ಬಂದಾಗ ಫಸ್ಟ್ ನಿಮ್ಗೆ ನೆನಪಿದ್ಯಾ ಯಾವ ಸ್ಕ್ರಿಪ್ಟ್ನ ನೀವು ಮಾಡಿದ್ರಿ, ಆ್ಯಕ್ಟ್ ಮಾಡಿದ್ರಿ ಅಂತ? ಹೌದೌದು. ಕಲರ್ಸಿಗೆ ಬಂದಾಗ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬಂದ್ಬಿಟ್ಟು ನಾನು ಮತ್ತೆ ಮಾಲ್ತೇಶ್ ಅಂತ ಫ್ರೆಂಚ್ ಬಿರಿಯಾನಿ ಮಾಡಿದಾನಲ್ಲ ಮಾಲ್ತೇಶ್, ನಾನು ಅವರು ಒಂದು ಸ್ಕಿಟ್ ಮಾಡಿದ್ವಿ. ಅವನು ನಾನು ಹೀರೋ ಆಗಿರ್ತೀನಿ ಆ ಸ್ಕಿಟ್ಟಲ್ಲಿ, ಅವನು ಲೇಡಿ ಗೆಟಪ್ಪಲ್ಲಿ ಇರ್ತಾನೆ. ನಾನೊಂದು ಸಖತ್ತಾಗಿರೋ ಹುಡುಗಿ ಅಂದ್ಕೊಂಡು ಅವ್ರ ಮನೆಗೆ ಅವ್ನು ನೋಡೋಕೆ ಹೋಗ್ತೀನಿ. ಅವ್ನು ನೋಡಿದ್ರೆ ಅಷ್ಟು ಖರಾಬಾಗಿರ್ತಾನೆ. ಆ ಸ್ಕಿಟ್ಟು ಸಖತ್ ಮಜಾ ಇತ್ತು. ಅದೇನೋ ಒಂದು ಡೈಲಾಗ್ ಇತ್ತು ನೋಡಿ, 10 ಜನ ಹುಡುಗಿರು ನೋಡಬೇಕು, 5 ಜನ ಸೆಲೆಕ್ಟ್ ಮಾಡ್ಕೋಬೇಕು, ಇಬ್ಬರನ್ನ ಫೈನಲೈಸ್ ಮಾಡಬೇಕು, ಒಬ್ಬರನ್ನ ಮದುವೆ ಆಗಬೇಕಂತೆ. ಸೊ ಅದು ಯಾವುದೋ ಒಂದೇ ಡೈಲಾಗ್ ನೆನಪಿರೋದು. ಅದು ನನ್ನ ಫಸ್ಟ್ ಸ್ಕ್ರಿಪ್ಟ್. ಓಕೆ. ಮದುವೆ ಅಂದ ತಕ್ಷಣ ನೀವು ಮದುವೆ ಆಗ್ತೀರಾ, ಆ ಹುಡುಗಿ ಯಾರು ಅಂತ? ಎಲ್ಲರೂ ಅದನ್ನೇ ಕೇಳ್ತೀರಾ. ಅಂದರೆ ಮದುವೆ ಬಗ್ಗೆ ನನಗೇನು ಇಷ್ಟು ಬೇಗ ಇಂಟ್ರೆಸ್ಟು ಇಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಮದುವೆ ಅನ್ನೋದು ದೊಡ್ಡ ಜವಾಬ್ದಾರಿ ಅಲ್ವಾ? ಅದನ್ನು ತುಂಬ ಯೋಚನೆ ಮಾಡಿ ಅದು ಲೈಫ್ ಲಾಂಗ್ ಕಾಪಾಡಬೇಕದು ಅಲ್ವಾ? ಅದೆಲ್ಲ ಬುದ್ಧಿ ಬಂದ್ರ ಮೇಲೆ ವಯಸ್ಸಾದ್ರೂ ಕೂಡ ಮದುವೆ ಆಗಬೇಕು ಅನ್ನೋ ಯಾವ ಇದೂ ಇಲ್ಲ. ಆ ಮದುವೆಗೆ ನಿಮ್ಗೊಂದು 40 ತನಕ ಇರುತ್ತೆ, ತೊಂದರೆ ಇಲ್ಲ. ತುಂಬ ಹೆಂಗಿರೋಗ ಮದುವೆ ಆಗ್ಬಿಟ್ಟು ವಯಸ್ಸಾಗಬೇಕಾದ್ರೂ ಮುಂಚೆನೇ ಹೆಂಡ್ತಿನ ಬಿಡೋದು ಇದು ಒಳ್ಳೆಯದಲ್ಲ. ಅದಕ್ಕೆ ವಯಸ್ಸಾದ್ರ ಮೇಲೆ ಮದುವೆ ಆದರೂ ಪರವಾಗಿಲ್ಲ, ವಯಸ್ಸಾದ ಮೇಲೆ ಜೊತೇಲಿ ಇರಬೇಕಲ್ಲ ಅವಳು, ಹಂಗೆ ಆಗೋಣ ಅಂತ. ಸೊ ನೋ ಪ್ರಾಬ್ಲಮ್, ನಿಧಾನ ಆಗೋಣ. ಬಟ್ ಮುಂದೆ ನೀವು ಹೇಳೋ ಟೈಮಲ್ಲೇ ಮದುವೆ ಆಗುವಾಗ ನಮ್ಮ ಪಾರ್ಟ್ನರ್ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದೇನಾದರೂ, ಅಂದರೆ ನಿಮ್ಮ ಕೋರಿಕೆ ಏನಾದ್ರು ಇದೆಯಾ, ಹಿಂಗಿದ್ರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದಾದ್ರೆ? ಏನಿಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಅದು ನಂದು ನಾರ್ಮಲ್. ನಮ್ಮ ಹೆಂಡ್ತಿಗೇನು 2 ಕೋಡ್ ಬೇಡ, ಬಂಗಾರದ ಕಿರೀಟ ಬೇಡ, ನಾರ್ಮಲ್ ಒಂದು ಹುಡುಗಿ, ಸಿಂಪಲ್ ಹುಡುಗಿ. ಯಾವುದೋ ಯಾರನ್ನೋ ಇಂಥೋ ಇವ್ರನ್ನ ಮದುವೆ ಎಕ್ಸ್ಪೆಕ್ಟೇಷನ್ ಇರಬೇಡ. ಖಾಲಿ ಇವನೊಬ್ಬ ನಾರ್ಮಲ್, ಅವ್ರಿಗೊಂದು ನಾರ್ಮಲ್ ಮನುಷ್ಯರಾಗಿ ಮನುಷ್ಯನ ಮದುವೆ ಆಗ್ಬೇಕು. ಯಾವ ಪದವಿ, ಯಾವ ಸ್ಟಾರ್ಡಮ್, ಯಾವ ಇದನ್ನೋ ಇಟ್ಕೊಂಬಾರ್ದು. ಮನುಷ್ಯತ್ವ, ಅದರೊಳಗಿನ ಪ್ರೀತಿ, ಇದಿಷ್ಟೇ ಉಳಿಯೋದು.